ಲೆಪರ್ಡ್ ಟಾಸ್ಕ್ ಫೋರ್ಸ್ ಇತ್ತು. ಲಿಟ್ರಲಿ ಲೆಪರ್ಡ್ ಕೇಮ್ ಆನ್ ದ ಫೇಸ್. ಗನ್ನಿಂದ ತಳ್ಬಿಟ್ಟೆ ಸರ್. ಪೇನ್ ಆಯ್ತು, ಹೊರತು ಸ್ಕ್ರಾಚ್ ಏನಾಗಿಲ್ಲ, ಬಟ್ ಅವನಿಗೆ ರಕ್ತ ಬರ್ತಾ ಇದೆ. ಮೈಸೂರು ಬ್ಯಾಂಗ್ಳೂರು ಹೈವೇಯಲ್ಲಿ ಒಂದು ಲೆಪರ್ಡು ರೈತನ ಸಾಯಿಸಿತು ಅಂತ ಇಶ್ಯೂ ಆಗಿತ್ತು ಸರ್. ಲೇಟರ್ ವಿ ಕೇಮ್ ಟು ನೋ ದಟ್ ಇಟ್ ವಾಸ್ ಎ ಮರ್ಡರ್, ನಾಟ್ ದ ಲೆಪರ್ಡ್ ಅಂತ. ಅದೇ ಟೈಮಲ್ಲಿ ನನ್ನ ಮದುವೆ ಫಿಕ್ಸ್ ಆಗಿತ್ತು. ಲಿಟ್ಲಿ ಐ ಸ್ಪೋಕನ್ ದಿಸ್ ಟು ಮೈ ವೈಫ್, ಕೆನ್ ವಿ ಪೋಸ್ಟ್ಪೋನ್ ದ ಮ್ಯಾರೇಜ್ ಹೇಳಿದೆ ವೈಫಿಗೆ. ಪದ್ಮಾ ಟೋಲ್ಡ್ ಒನ್ ಥಿಂಗ್ ಸರ್, ಬಂದು 5 ನಿಮಿಷ ತಾಳಿಗಡೆ ಹೋಗ್ಬಿಡು, ಪರವಾಗಿಲ್ಲ ಅಂತ. ಒಂದು ಎಂಟೈರ್ ನೈಟ್ ಡೆಡ್ ಬಾಗಿ ಪಕ್ಕ ಮಲಗಿದೀವಿ ಸರ್. ಎನಿ ಟೈಮ್ ಟೈಗರ್ ಕ್ಯಾನ್ ಕಮ್ ಅಂತ. ದೆನ್ ಐ ರಿಯಲೈಸ್ ಐ ನಾಟ್ ಬಿಕಮ್ ಎಮೋಷನಲ್ ಅಬೌಟ್ ಥಿಂಗ್. ಎಲ್ಲ ಟೈಗರ್ನು ಸೇವ್ ಮಾಡೋಕ್ಕಾಗಲ್ಲ. ಮಾನವ ವನ್ಯಜೀವಿ ಕಾನ್ಫ್ಲಿಕ್ಟ್ ಇದೆ ಸರ್, ಅದನ್ನು ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು. ಬಟ್ ಈ ಮನುಷ್ಯನ ಮಧ್ಯೆ ಕಾನ್ಫ್ಲಿಕ್ಟ್ ಇದೆಯಲ್ಲ, ಅದನ್ನು ಕಷ್ಟ ಇದೆ. ಈಗ ಡಾಕ್ಟರ್ ಪ್ರಯಾಗ್ ಅವರ ಆ್ಯಸ್ ಇದು ಕೆಲಸ ಏನು ನಡೀತಿದೆ ಸರ್? ಐ ಆಮ್ ವರ್ಕಿಂಗ್ ವಿತ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರ್. ಹೆಡ್ ಆಫೀಸ್ ಇದೆ ಈಗ ಅಂಜುಮ್ ಪರ್ವೇಜ್ ಆಫೀಸಲ್ಲಿ, ಮನೋಜ್ ಕುಮಾರ್ ಆಫೀಸಲ್ಲಿ. ರೀಸೆಂಟಾಗಿ ವಿ ವರ್ ಇನ್ವಾಲ್ಡ್ ಇನ್ ದಟ್ MMLs 5 ಟೈಗರ್ ಐತಲ್ಲ ಸರ್, ಅದರಲ್ಲಿ ಇನ್ವಾಲ್ವ್ ಆಗಿದ್ವಿ. ಆಮೇಲೆ ಪಿಕಾಕ್ ಪಾಯ್ಸನಿಂಗ್ ಅದರಲ್ಲಿ ಯೂಶಲಿ ಪಾಯ್ಸನಿಂಗ್ ಆದಾಗ ಐ ಗೆಟ್ ವೆರಿ ಮಚ್ ಇನ್ವಾಲ್ವ್ ಬಿಕಾಸ್ ಫಾರೆನ್ಸಿಕ್ ಈಸ್ ಮೈ ಫೋರ್ಟೆ ಸರ್. ಫಾರೆನ್ಸಿಕ್ ನಂಗೆ ತುಂಬ ಇಷ್ಟ ಅನ್ಸುತ್ತೆ ಆ್ಯಕ್ಚುಲಿ. ಇದು ಕುತೂಹಲ ನನಗೆ ಏನಾಗಿರ್ಬೋದು ಅಂತ. ಐ ಗೋ ಟು ದ ಲಾಜಿಕಲ್ ಎಂಡ್ ಆಫ್ ಇಟ್. ಸುಮ್ಮನೆ ಬಿಡಲ್ಲ. ಅದಕ್ಕೆ ನಮ್ಮ ಬೈತಾ ಇರ್ತಾರೆ ನಮ್ಮ ಸೈಂಟಿಸ್ಟಲ್ಲಿ, ನಿನಗೆ ಕೊಟ್ಟರೆ ನಮ್ಮ ತಲೆ ತಿಂತೇನೆ ಸಿಕ್ಕಾಬಿಟ್ಟೆ, ಫಾಲೋ ಅಪ್ ಇಟ್ ವೆರಿ ರೆಗ್ಯುಲರ್ಲಿ ಮಾಡ್ತೀನಿ ಅಂತ. ಅಂದರೆ ಯಾಕೆ ಮಾಡಬೇಕು, ವೈ ಶುಡ್ ಪಾಯ್ಸನ್ ಇಟ್? ಕರೆಕ್ಟ್. ಮೊನ್ನೆ ಈ ಪಿಕಾಕ್ಸ್ ಹತ್ತಲ್ವ ಸರ್, ಅದನ್ನು ಸಹ DC ವಾಸ್ ವೆರಿ ಹ್ಯಾಪಿ ದ ವೇ ಯು ಡಿಡ್ ಪ್ರಯಾಗ್, ತುಂಬ ತೊಗೊಂಡು. ಆಮೇಲೆ ಬೇರೆ ಪ್ರಾಣಿಗಳು ಸಹ ರೇಬೀಸ್ ಆದಾಗಲೂ ಅಷ್ಟೇ ಊತಿದ್ದನ್ನ ತೆಗಿಸ್ತೀನಿ. ಲೈಕ್ ಐ ವಾಂಟ್ ಟು ಲರ್ನ್, ಲೈಕ್ ನಿಜವೂ ಆ ರೇಬೀಸ್ ಅಮನ್ಯ ಆದಾಗಲೂ ಅಷ್ಟೇ. ಸೊ ಇಟ್ಸ್ ಅ ಗ್ರೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ನನಗೆ ಡಿಸೀಸು, ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟು ಮತ್ತು ಈ ಪಾಯ್ಸನಿಂಗ್ ಇದೆಲ್ಲ ಸರ್, ಗ್ರೇಟ್. ಬೇರೆ ಸ್ಟೇಟ್ಸಲ್ಲಿ ಹೋದಾಗಲೂ ಅಷ್ಟೇ ಇಟ್ಸ್ ಸಮಥಿಂಗ್. ನನಗೆ 2 ಅಡಿಕ್ಷನ್ ಸರ್, ಒಂದು ವೈಲ್ಡ್ ಲೈಫ್, ಒಂದು ಫಿಲ್ಮ್ ಸರ್. ಹಾಗಾಗಿ ಇವೆರಡರಲ್ಲೂ ಇವನ್ ಒಂದು ಕಾಂತಾರ ಪೀಪಲ್ ಕಾಲ್ಡ್ ಸರ್ ನಮಗೆ ಇದಕ್ಕೆ. ಅವರು ಆನೆ ಯೂಸ್ ಮಾಡ್ಕೊಂಡು, ಬಾಬು ಅಂತ ನನ್ನ ಕೊಲೀಗ್ ಆ್ಯಕ್ಚುಲಿ ರೆಫರ್ ಮಾಡಿದ್ರಂತೆ. ಹೊಂಬಾಳೆಯಿಂದ ಫೋನ್ ಬಂತು, ಲೈಕ್ ಈ ಥರ ಬಾಬು ಅಂತ ಆನೆ ಇದು ಮಾಡಿ ಅಂತ. ಐ ಸೆಂಡ್ ದ ಸರ್ಕ್ಯುಲರ್, ಈ ಥರ ಇದೆ ಸರ್, ಇದನ್ನೆಲ್ಲ ಮಾಡಿದ್ರೆ ಮಾತ್ರ ಆನೆ ನಾವು ಕೊಡಬಲ್ಲ ಅಂತ. ಪಾಪ ಅದೇ ಒಬ್ಲೈಜ್ ಫಸ್ಟ್ ಇನಿಷಿಯಲಿ ಅವರು ಯಾಕೆಲ್ಲ ಬೇಕು ಡಾಕ್ಟರ್ ಅಂದರೆ, ಸರ್ ಬೇಕೇ ಬೇಕು ಸರ್, ಇದು ಗೌರ್ಮೆಂಟ್ ಮಿನಿಸ್ಟ್ರಿ ಆರ್ಡರ್ ಇರೋದು, ಹಾಗಾಗಿ ಮಾಡಿಸ್ಲೇಬೇಕು. ಟೈಮ್ ತೊಗೊಂಡ್ವಿ, ಬಟ್ ಬೇಗ ಮಾಡಿಕೊಟ್ವಿ ನಾವು ಆ್ಯಕ್ಚುಲಿ ಬೇಕು ಅಂದರೆ. ಸಿನ್ಸ್ ಐ ಆಮ್ ಆಲ್ಸೋ in field, I understand the importance of it. ಅದನ್ನು ನೋಡಿ ವಿ ಗಾಟ್ ಕಾಲ್ ಫ್ರಮ್ ಆಂಧ್ರ. ರೀಸೆಂಟಾಗೆ ಆಂಧ್ರದಿಂದನೂ ಅದನ್ನು ಕರೆಸಿ ದೇ ಶಾರ್ಟ್ ಇಟ್. ನಾನು ಐ ಕುಡಂಟ್ ಗೋ, ಬಟ್ ಐ ಗೇವ್ ದಮ್ ಆಲ್ ದ ಗೈಡ್ಲೈನ್ಸ್ ಆ್ಯಂಡ್ ಪ್ರೋಟೋಕಾಲ್ಸ್, ದೇ ಫಾಲೋಡ್ ಇಟ್. ಆಮೇಲೆ ಇದು ನೋಡ್ಕೊಂಡು ಮಧ್ಯ ಇವರು ಕುಟುಂಬಸ್ಥಾನ ಅಂತ ತಮಿಳ್ ಮೂವಿಯವರು ಸಹ ಇದು ಮಾಡಿದಾಗ ಐ ಹ್ಯಾವ್ ಅ ಗುಡ್ ಕಾಂಟ್ಯಾಕ್ಟ್ಸ್ ವಿತ್ ಅನಿಮಲ್ ವೆಲ್ಫೇರ್ ಬೋರ್ಡ್. ಅವ್ರಿಗೆ ಗೊತ್ತು ಪ್ರಯಾಗ್ ತಗೋದ್ರೆ ವಿತೌಟ್ ಕಾಂಪ್ರಮೈಸಿಂಗ್ ಆನ್ ದಿ ಪ್ರೋಟೋಕಾಲ್ಸ್ ಮಾಡಿಕೊಡ್ತಾನೆ. ಶಾರ್ಟ್ ಕಟ್ ಮಾಡಲ್ಲ ಸರ್. ದೋ ಐ ಟೇಕ್ ಓನ್ಲಿ ಫ್ಯೂ ಪ್ರಾಜೆಕ್ಟ್ಸ್. ನನಗೆ ಈ ಶಾರ್ಟ್ ಕಟ್ ಮಾಡಿಕೊಂಡು ನಾಳೆ ಐ ಡೋಂಟ್ ಟು ಲೂಸ್ ದ ನೇಮ್ ಐ ಗಾಟ್ ಫಾರ್ 22 years. ಸೊ ಹಂಗಾಗಿ ಹಾಂ, ಆ್ಯಂಡ್ ಐ ಡನ್ ಆಲ್ ದ ಥಿಂಗ್ ಫ್ರೀ ಆಫ್ ಕಾಸ್ಟ್. ನಾವೊಬ್ಬ ಪ್ರೊಡ್ಯೂಸರ್, ನಾನು ದುಡ್ಡು ಹಾಕಿ ನಂಗೆ ಅರ್ಥ ಆಗುತ್ತೆ. ಸೊ ಆ್ಯಂಡ್ ರಿಷಬ್ ಸರ್, ನಾನು ವಿ ವರ್ಕ್ ಇನ್ ಲೂಸಿಯಾ, ಆ ಒಂದು ರೆಸ್ಪೆಕ್ಟ್ ಇದೆ. ಶಿವಮೊಗ್ಗ ಮಾಡಿಕೊಟ್ವಿ ಬೇರೆ ಆ್ಯನಿಮಲ್ಗೆ. ಹಾಗಾಗಿ ಇಟ್ಸ್ ಮೋರ್ ಆಫ್ ಫಿಲ್ಮ್ ಫೀಲ್ಡ್ ಆ್ಯಸ್ ವೆಲ್ ಆಸ್ ವೈಲ್ಡ್ ಲೈಫ್. ಈ 10 yearsಲ್ಲಿ ಐ ವಾಸ್ ಮೋರ್ ಇನ್ ಟು ಫಿಲ್ಮ್ ಫೀಲ್ಡ್. ನೀವು ತುಂಬ ಸಪೋರ್ಟ್ ಮಾಡಿದ್ರೆ ಆ ಟೈಮಲ್ಲಿ, ವಿ ಆರ್ ಥ್ಯಾಂಕ್ ಫಾರ್ ದ್ಯಾಟ್. ಸೊ ಇವೆರಡೊಂದು ಅಡಿಕ್ಷನ್. ಅದಕ್ಕೆ ನನ್ನ ವೈಫ್ ಅಂತ ಇರ್ತಾರೆ, ಇವ್ರು ಅಡಿಕ್ಟೆಡ್ ಟು ವೈಲ್ಡ್ ಲೈಫ್ ಅಂತ. ಈಗ ಸ್ವಲ್ಪ ಅಡಿಕ್ಷನ್ ಕಮ್ಮಿ ಮಾಡ್ಕೊಬೇಕು ಅಂತ. ಮಗಳು ಬೆಳೆದಿದ್ದಾಳೆ. ವಿ ಕಾಂಟ್ ಟೇಕ್ ದ ರಿಸ್ಕ್ ವಾಟ್ ವಿ ಟುಕ್ 20 years ಬ್ಯಾಕ್. ನನಗೆ ಅದು ಅನ್ಸಲ್ಲ ಈಗ ತೊಗೊಬೇಕು ರಿಸ್ಕ್ ಅಂತ. ಮೊದಲಾದರೆ ಹೆಂಡತಿ ಇಲ್ಲ, ಮಗಳಿಲ್ಲ, ವಿ ಕ್ಯಾನ್ ಟೇಕ್ ರಿಸ್ಕ್, ಉತ್ಸಾಹ ಇತ್ತು. ಈಗ ವಿ ಡೋಂಟ್ ಟೇಕ್ ರಿಸ್ಕ್. ರೀಸೆಂಟಾಗಿ ಸರ್ ನಾನು ಹೇಳಬೇಕು ಅಂದರೆ, ಬಿಫೋರ್ ಐ ಫರ್ಗೆಟ್, ಕುಡ್ಲು ಅಲ್ಲಿ ಒಂದು ಲೆಪರ್ಡ್ ಬಂದಿತ್ತು, ನೆನಪಿದೆ? ಕುಡ್ಲು ಗೇಟಲ್ಲಿ ನಾನು ನನ್ನ ಸ್ಟೂಡೆಂಟ್ ಕೊಲೀಗ್ ಡಾಕ್ಟರ್ ಕಿರಣ್ ಅಂತ ಸರ್, ಲಿಟ್ರಲಿ ಹ್ಯಾವ್ ಸೀನ್. ಆಮೇಲೆ ಲೆಪರ್ಡ್ ಟಾಸ್ಕ್ ಫೋರ್ಸ್ ಇತ್ತು. ಲಿಟ್ರಲಿ ಲೆಪರ್ಡ್ ಕೇಮ್ ಆನ್ ದ ಫೇಸ್. ನನ್ನ ಪಕ್ಕ. ಸೊ ಥ್ಯಾಂಕ್ಫುಲಿ ಅವನಿಗೆ ಹಾರ್ಮ್ ಮಾಡ್ತು. ಥ್ಯಾಂಕ್ಫುಲ್ ನನಗೇನಾಯಿತು, ಐ ಹ್ಯಾಡ್ ಅ ಸೇಫ್ಟಿ ಗೇರ್. ಗನ್ನಿಂದ ತಳ್ಬಿಟ್ಟೆ ಸರ್. ಪೇನ್ ಆಯಿತು, ಹೊರತು ಸ್ಕ್ರಾಚ್ ಏನಾಗಿಲ್ಲ, ಬಟ್ ಅವನಿಗೆ ರಕ್ತ ಬರ್ತಾ ಇದೆ. ಕಿರಣ್ಗೆ ಮೀಡಿಯಾ ಕವರ್ ಮಾಡ್ಯಾರ ಆ್ಯಕ್ಚುಲಿ ಕುಡ್ಲು ಗೇಟಲ್ಲಿ. ಅವನಿಂದ ನಂತರ ಅವ್ನು ಚಾವನುವ, ಬಿಕಾಸ್ ಮೈ ಸ್ಟೂಡೆಂಟ್ ಈಸ್ ಈಕ್ವಲಿ ಮ್ಯಾಡ್. ಹೋಗೋ ಹಾಸ್ಪಿಟಲ್ ಇಲ್ಲಲ್ಲ, ನಾನು ಮುಗಿಸಿ ಹೋಗ್ತೀನಿ ಅಂತ ಹೇಳ್ತಾನೆ. ಬಟ್ ಥ್ಯಾಂಕ್ಫುಲಿ ಸರ್ ಬೈದ್ಬಿಟ್ಟು ಅವನ್ನ ಕಳಿಸಿ ಟ್ರೀಟ್ಮೆಂಟ್ ಮಾಡಿ ಮನೆಗೆ ಹೋಗೋದ್ರೆ ಈ ಕೇಮ್ ಬ್ಯಾಕ್. ಇಟ್ ಅಲ್ಟಿಮೇಟ್ಲಿ ಶಾರ್ಟ್ ಫಾರ್ ಎ ಡಿಫ್ರೆಂಟ್ ರೀಸನ್. ಅದು ನಾವು ಹಿಡಿಬೇಕು ಅಂತ ತುಂಬ ಪ್ರಯತ್ನ ಪಟ್ವಿ. ಅದು ಸಿನ್ಸ್ ಇಟ್ ವಾಸ್ ಎಂಟರಿಂಗ್ ಹ್ಯೂಮನ್, ಇಟ್ ವಾಸ್ ಶಾರ್ಟ್ ಬೈ ಅವರ್ ಸ್ಟಾಫ್. ಸೊ ಇಟ್ಸ್ ವೆರಿ ಸರ್, ನೋಡೋಕ್ಕೆ ನಿಮಗೆ ಚೆನ್ನಾಗಿ ಕಾಣುತ್ತೆ, ಬಟ್ ಅದ್ರ ಹಿಂದೆ ಸ್ಯಾಕ್ರಿಫೈಸ್ ಲೈಕ್ ಸ್ವಲ್ಪ ನನಗನ್ಸ ಮಟ್ಟಿಗೆ ಸರ್, ಎಲ್ಲ ವೈಲ್ಡ್ ಲೈಫ್ ಡಾಕ್ಟರ್ಸ್ ಹೆಂಡತಿಗಳು ಬೈದ್ಕೊಂಡಿರ್ತಾರೆ, ಟೈಮ್ ಕೊಡಲ್ಲ.
ಆಮೇಲೆ ಇಟ್ಸ್ ಅನ್ಪ್ರಿಡಿಕ್ಟಬಲ್, ಯಾವಾಗ ಬರುತ್ತೆ ಎಮರ್ಜೆನ್ಸಿ ಗೊತ್ತಿಲ್ಲ ಸರ್. ಗೊತ್ತಿಲ್ಲ, ಹೋಗ್ತಾ ಇರಬೇಕು. ಹಾಂ, ನಮ್ಮದು ಅನ್ಫಾರ್ಚುನೇಟ್ ಏನಾಗುತ್ತೆ, ನಾವು ಶನಿವಾರ ಹೋಗಬೇಕು ಅಂತ ಅಂದ್ಕೊಡ್ತೀವಿ ಆ ಟೈಮಲ್ಲಿ. ಈಗ ಗೊತ್ತಿಲ್ಲ ನನಗೆ, ಅವತ್ತೇ PM ಬರುತ್ತೆ, ಅವತ್ತೆಲ್ಲೋ ಅನಿಮಲ್ ಕಾನ್ಫ್ಲಿಕ್ಟ್ ಇರುತ್ತೆ, ಅವತ್ತೇನೋ ಒಂದು ಆಗುತ್ತೆ. ವಾರಪೂರ್ತಿ ಫ್ರೀದವರು ಶನಿವಾರ ಬರೋರು ಹೋಗ್ಬೇಕು. ನಂಗೆ ತುಂಬ ಸಾಗಿದೆ, ವೆನ್ ಐ ವಾಸ್ ಇನ್ ಫೀಲ್ಡ್ ಅಲ್ಲ ಸರ್, ಶನಿವಾರ ಬರೋರು ಹೋಗಬೇಕು ಅನ್ನೋಲ್ಲ. ಡಾಕ್ಟರ್ ಒಂದು PM ಇದೆ, ಡಾಕ್ಟರ್ ಒಂದು ಅನಿಮಲ್ ಬಂದಿದೆ ಡಾಕ್ಟ್ರೆ. ಬಟ್ ಐ ನೆವರ್ ಟೋಲ್ಡ್ ಸರ್, ಐ ನೆವರ್ ಟೋಲ್ಡ್ ನೋ. ಇನ್ಫ್ಯಾಕ್ಟ್ ನನ್ನ ಹೆಂಡತಿ ಬೈತಾಳೆ, ಒಂದೆಲ್ಲ ಹೇಳಬೇಕು, CM ಸರ್ ಇನ್ವಾಲ್ವ್ ಆಗಿದೆ. ಸೇಮ್ ಮೈಸೂರು ಬ್ಯಾಂಗ್ಳೂರು ಹೈವೇಯಲ್ಲಿ ಇದು ತುಂಬ ಕುತೂಹಲ ಇರುವಂತಹ ಇದು. ಒಂದು ಲೆಪರ್ಡು ರೈತನ ಸಾಯಿಸಿತು ಅಂತ ಇಶ್ಯೂ ಆಗಿತ್ತು ಸರ್ ಪೇಪರಲ್ಲಿ. ಎಂಟೈರ್ ಹೈವೇ ವಾಸ್ ಬ್ಲಾಕ್ಡ್. ಸಿದ್ದರಾಮಯ್ಯ ಸರ್ CM ಇದ್ರು ಅವಾಗ. ವಿಜಯ ನಾಗಭೂಷಣ್ ವಾಸ್ ದ DC ಆಫ್ ದಿಸ್ ಒನ್. ಕರ್ಸಿದ್ರು. ಮಂಟಿಪುರ ಮುಗಿಸ್ಕೊಂಡು ಅಲ್ಲಿಗೆ ಬಂದಾನೆ. ಆ್ಯಕ್ಚುಲಿ ಮಂಟಿಪುರ ಮುಗಿಸ್ಕೊಂಡು ನೆಕ್ಸ್ಟ್ ಡೇನೇ ಮಾರ್ಕಂಡೇಯ ಸರ್ ಕಾಲ್ಡ್ ಮೀ ಟು DC ಆಫೀಸ್ ಮಂಡ್ಯ, ಈ ಥರ ಕೊಲೆ ಆಗಿದೆ ಅಂತ. ಐ ವಾಸ್ ಸಸ್ಪೆಕ್ಟಿಂಗ್, ನೋ ಚಾನ್ಸ್ ಇಲ್ಲ ಅಂತ, ಲೆಪರ್ಡ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಅಂತ. ಹೋಗಿ ನೋಡಿದ್ವಿ, ಪಗ್ ಮಾರ್ಕೆಲ್ಲ ನೋಡಿದ್ವಿ, ಇಲ್ಲ. ಲೇಟರ್ ವಿ ಕೇಮ್ ಟು ನೋ ದಟ್ ಇಟ್ ವಾಸ್ ಅ ಮರ್ಡರ್, ನಾಟ್ ದ ಲೆಪರ್ಡ್ ಅಂತ. ಆ ಲೆಪರ್ಡ್ ಅದೇ ಟೈಮಲ್ಲಿ ನನ್ನ ಮದುವೆ ಫಿಕ್ಸ್ ಆಗಿತ್ತು. ಲಿಟ್ಲಿ ಐ ಸ್ಪೋಕನ್ ದಿಸ್ ಟು ಮೈ ವೈಫ್, ಕ್ಯಾನ್ ವಿ ಪೋಸ್ಟ್ಪೋನ್ ದ ಮ್ಯಾರೇಜ್ ಹೇಳಿದೆ ವೈಫಿಗೆ. ಕೆಲಸ ಮುಖ್ಯ. ನನಗೆ ಇವತ್ತು ಇಫ್ ಐ ರಿಕಾಲ್ ದಿಸ್, ಐ ಸೌಂಡ್ ಸೋ ಫೂಲಿಶ್. ಅಂದರೆ ಎಷ್ಟು ಅಡಿಕ್ಷನ್ ಆಗ್ಬಿಡುತ್ತೆ ನಿಮಗೆ ವೈಲ್ಡ್ ಲೈಫ್ ಅಂದರೆ, ಅದೊಂದು ಪ್ಯಾಷನ್ ಅಂತಿರೋ ಅಡಿಕ್ಷನ್ ಅಂತಿರೋ. ಐ ವಾಸ್ ಲಿಟ್ರಲಿ ಕಾಲ್ಡ್ ಮೈ ವೈಫ್, ಪದ್ಮ ಸಾಧ್ಯ ಆದರೆ ನಾವು ಪೋಸ್ಟ್ಪೋನ್ ಮಾಡೋ ಮದುವೆ, ವಿ ಹ್ಯಾವ್ ಸೆಂಟ್ ಇನ್ವಿಟೇಷನ್ಸ್, ಇನ್ನೊಂದು ವಾರದಲ್ಲಿ ಮದುವೆ ಇದೆ. ಪದ್ಮ ಟೋಲ್ಡ್ ಒನ್ ಥಿಂಗ್ ಸರ್, ಬಂದು 5 ನಿಮಿಷ ತಾಳಿಕಟ್ಟು ಹೋಗ್ಬಿಡು ಪರವಾಗಿಲ್ಲ ಅಂತ. ಸರ್ ಆ ತಾಯಿ, ಲೈಕ್ ಶಿ ಈಸ್ ಮೈ ಮದರ್ ಸರ್. ದ ವೇ ಶಿ ಬ್ಯಾಲೆನ್ಸಸ್, ಶಿ ಗಾಟ್ ಬೆಸ್ಟ್ ಟೈಗರ್ ರಿಸರ್ವ್ ಇನ್ ದ ಕಂಟ್ರಿ. ಎಂಟೈರ್ ಕಂಟ್ರಿಗೆ ಸತ್ಯಮಂಗಲ ವಾಸ್ ದ ಬೆಸ್ಟ್ ಟೈಗರ್ ರಿಸರ್ವ್. ಶಿ ನೋಸ್ ಹೌ ಟು ಬ್ಯಾಲೆನ್ಸ್ ಫ್ಯಾಮಿಲಿ ಆ್ಯಂಡ್ ಪ್ರೊಫೆಷನ್. ನನಗೆ ಅದು ಗೊತ್ತಿಲ್ಲ, ಈಗ ಕಲ್ತಿದ್ದೀನಿ ಆ್ಯಕ್ಚುಲಿ ನಾನು ಹೇಳ್ಬೇಕು ಅಂದರೆ. ಮೇಡಮ್ ಶಿ ಈಸ್ IFS ಆಫೀಸರ್. ಆ್ಯಂಡ್ ದ ವೇ ಶಿ ಬ್ಯಾಲೆನ್ಸಸ್ ಫ್ಯಾಮಿಲಿ ಆ್ಯಂಡ್ ಪ್ರೊಫೆಷನ್ ಇಸ್ ಫಿನ್. ನಾನು ಒಂದು ಈ 10 ವರ್ಷದಲ್ಲಿ ಕಲ್ತಿದ್ದೀನಿ ನನ್ನ. ಇದೇ ಪ್ರಯಾಗ ನೀವು 10 ವರ್ಷ ಮುಂಚೆ ನೋಡಿದರೆ ಐ ವುಡ್ ಬಿ ಕಂಪ್ಲೀಟ್ಲಿ ಇನ್ ಟು ವೈಲ್ಡ್ ಲೈಫ್. ಇಟ್ ವಾಸ್ ಅಡಿಕ್ಷನ್ ಫಾರ್ ಮಿ. ನಾವು ಐ ಆಮ್ ಕ್ವೈಟ್ ಡಿಅಡಿಕ್ಟೆಡ್. ಆ ಟೈಮಲ್ಲಿ ಹೆಂಗಂದರೆ ಏನು 24 ಗಂಟೆ ವೈಲ್ಡ್ ಲೈಫು ಕನ್ಸಲ್ಲು ವೈಲ್ಡ್ ಲೈಫು. ಇಟ್ಸ್ ಸಮಥಿಂಗ್ ಅಡಿಕ್ಷನ್ ಸರ್. ಅಂದರೆ ಪ್ಯಾಷನ್ ಆಗುತ್ತೆ, ಅಡಿಕ್ಷನ್ ಆಗುತ್ತೆ. ಅದು ನೀನು ವೈಲ್ಡ್ ಲೈಫ್ ಏನೋ ಹಿಡಿಲೇಬೇಕು, ಮಾಡಲೇಬೇಕು. ಯು ಬಿಕಮ್ ಸೋ ಪ್ಯಾಷನೇಟ್ ಅಬೌಟ್ ಇಟ್. ನನ್ನ ಪ್ರಕಾರ ಇಫ್ ಯು ನಾಟ್ ಪ್ಯಾಷನೇಟ್ ಅಬೌಟ್ ವೈಲ್ಡ್ ಲೈಫ್, ಡೋಂಟ್ ಕಮ್ ಟು ವೈಲ್ಡ್ ಲೈಫ್. ಸೊ ಓನ್ಲಿ ಇಫ್ ಯುರ್ ಪ್ಯಾಷನೇಟ್, ಆ ಒಂದು ಪ್ಯಾಷನ್ ಇದ್ದರೆ ಮಾತ್ರ ಬರಬೇಕು ವೈಲ್ಡ್ ಲೈಫಿಗೆ. ಆ್ಯಂಡ್ ಯು ಮೇಕ್ ಲಾಟ್ ಆಫ್ ಸ್ಯಾಕ್ರಿಫೈಸಸ್. ಐ ಹ್ಯಾವ್ ಸೀನ್ ಆಲ್ ಮೈ ವೈಲ್ಡ್ ಲೈಫ್ ಕೊಲೀಗ್ಸ್, ನನ್ನ ಕಾಂಟೆಂಪ್ರರೀಸ್ ಅಲ್ಲ ಸರ್, ದೇ ಹ್ಯಾವ್ ಮೇಡ್ ದ ನಾವೇನಾರು ಪಾರ್ಟಿ ಕೂತಾಗ ಹೇಳ್ತೀವಿ, ಓನ್ಲಿ ಎ ವೈಲ್ಡ್ ಲೈಫ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅ ವೈಲ್ಡ್ ಲೈಫ್, ನೋ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅ ವೈಲ್ಡ್ ಲೈಫ್. ಈವನ್ ಮದುವೆಗೂ ಹೇಳ್ತಾ ಇದ್ದೀನಿ, ಓನ್ಲಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎ ವೈಲ್ಡ್ ಲೈಫ್ ವೆಟ್ ಗೆಟ್ ಮ್ಯಾರಿಡ್, ಆರ್ ಎಲ್ಸ್ ಯು ಕಾಂಟ್ ಗಿವ್ ಟೈಮ್. ವೆನ್ ಈಸ್ ಇನ್ ದ ಕಾನ್ಫ್ಲಿಕ್ಟ್ ಯು ಕಾಂಟ್ ಗಿವ್ ಟೈಮ್. ಸೇಮ್ ನಿಮ್ಮದು ಒಂದು ಪೊಲೀಸು, ಒಂದು ಮೀಡಿಯಾ, ಇಷ್ಟೇ. ಬಟ್ ಏನು ಸರಿ ಸರಿ ಸಮ್ಟೈಮ್ಸ್ ನಾವು ಇಷ್ಟೆಲ್ಲ ಮಾಡಿದ್ರು ಸಹ ಕೆಲವೊಂದು ಟೈಮ್ ಆಗುತ್ತೆ ಅಂದರೆ, ಒಂದು ನಾನೇ ಹಿಡಿಲಿಲ್ಲ ಅಂದಾಗ ಅಥವಾ ಏನೋ ತಪ್ಪು ಏನಾದ್ರು ಮಾಡಿದಾಗ, ದ ವೇ ಪೀಪಲ್ ಬ್ಲೇಮ್. ಸರ್, ವಿ ಆರ್ ನಾಟ್ ಸೂಪರ್ ಹೀರೋಸ್, ವಿ ಆರ್ ಜಸ್ಟ್ ಟ್ರೈಂಗ್ ಟು ಬಿ ಹ್ಯೂಮನ್ಸ್. ನನಗೆ ಆ ಥರ ಆಗಿದೆ. ವೆನ್ ವಿ ವೆಂಟ್ ಟು, ನಿಮಗೆ ಲಾಸ್ಟ್ ಒಂದು ಹೇಳ್ಬಿಡ್ತೀನಿ ಸರ್, ತುಂಬ ನನಗೆ ಕಾಡಿದ ಎಪಿಸೋಡು. ಒಂದು ಟೈಗರ್ ವಾಸ್ ಕ್ಯಾಪ್ಚರ್ಡ್ ಇನ್ ಚಿಕ್ಕಮಂಗ್ಳೂರು. ನನ್ನ ಕೊಲೀಗ್ ಸನತ್ ಅಂತ, ಇಲ್ಲಿಂದ ಅದನ್ನು ವಿ ಟುಕ್ ಇಟ್ ಟು ಭೀಮಗಢ ಟೈಗರ್ಸ್ ಇದಕ್ಕೆ ಕೊಂಡಿದ್ವಿ, ಅಲ್ಲಿಗೆ ವೈಲ್ಡ್ ಲೈಫ್ ಸ್ಯಾಂಚುರಿಗೆ. ಅಲ್ಲಿ ಕಾಲರ್ ಹಾಕಿದ್ದು ಸರ್. ಆ 50 days ಈಚ್ ಡೇ, ನಾವು ಪ್ರೆಸೆಂಟ್ MD ಆಫ್ ಮೈಸೂರು ಸಂಡಿದಾರಲ್ಲ ಸರ್, ಈ ವಾಸ್ ACF ಆ ಟೈಮಲ್ಲಿ, ಅವ್ರಿಗೂ ವಸ್ತು ಅನುಭವ ಅದು. ಸೊ ಆ 50 days ಅಲ್ಲಿ ಮಹಾರಾಷ್ಟ್ರ ಬಾರ್ಡರ್ಸ್ ಆ್ಯಕ್ಚುಲಿ, ಅಲ್ಲಿ MES ಇರ್ತಾರೆ, ಇಲ್ಲಿರ್ತಾರೆ. ಇಟ್ಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಬಾಲ್ ಗೇಮ್. ಆನ್ ರೆಕಾರ್ಡ್ ಇದೆ ಇದು, ನಾವು ಅಲ್ಲಿ ತರೋದು ಆನ್ ರೆಕಾರ್ಡ್ ಇದೆ. ವೀರಪ್ಪನ ಕಾರ್ಯಾಚರಣೆ ಬಿಟ್ಟು ಹೈಯೆಸ್ಟ್ ಆಗಿದ್ದು ಸರ್ ಈ ಟೈಗರ್. ಅದು ಇನ್ನೊಬ್ಬರು ಪ್ರೆಗ್ನೆಂಟ್ ಹಿಡಿನ ಕೊಂದಾಗ್ಬಿಡ್ತು ಸರ್. ಅವತ್ತು MLA ಇದ್ದಾರೆ ಆ ಕಾಡು ಒಳಗಡೆ, MLA ಇದ್ದಾರೆ, ಪಕ್ಕ ಡೆಡ್ ಬಾಡಿ ಇದೆ, ನಾವು ಪಕ್ಕ ಮಲಗಿದ್ವಿ, DCF ಎಲ್ಲ ಪಕ್ಕ, ಎಂಟೈರ್ ನೈಟ್ ಡೆಡ್ ಬಾಡಿ ಪಕ್ಕ ಮಲಗಿದ್ವಿ ಸರ್. ಎನಿ ಟೈಮ್ ಟೈಗರ್ ಕ್ಯಾನ್ ಕಮ್ ಅಂತ ಮಚಾನಲ್ಲಿ ಫೋಟೋಸ್. ದಟ್ ವಾಸ್ ದ ಒನ್ ಎಕ್ಸ್ಪೀರಿಯನ್ಸ್ ಐ ಕ್ಯಾನ್ ನೆವರ್ ಫರ್ಗೆಟ್. ವೀರಪ್ಪನ ಕಾರ್ಯಾಚರಣೆ ನೋಡಿರಲಿಲ್ಲ ನಾನು, ಬಟ್ ಎಲ್ಲ ರಿಪೋರ್ಟ್ ಮಾಡಿದ್ದು ಮೀಡಿಯಾದವ್ರು ಹೇಳಿದ್ರು, ವೀರಪ್ಪನ ಕಾರ್ಯಾಚರಣೆ ಬಿಟ್ಟರೆ ಇಷ್ಟು ಜನ ಪೊಲೀಸು, ಬ್ಲ್ಯಾಕ್ ಕಮಾಂಡೋಸು ಎಲ್ಲ ಬಂದಿದ್ದು, ಗರುಡ ಟೀಮ್ ಅವ್ರು ಬಂದಿದ್ದು. ಆಯ್ತು ಸರ್. ಸೊ ಅವಾಗ ಜಾರಕಿಹೊಳಿ ಸರ್ ವಾಸ್ ದೇರ್ ಬೆಳಗಾಮಲ್ಲಿ. ಐ ಅಪ್ರಿಷಿಯೇಟ್ ಜಾರಕಿಹೊಳಿ ಸರ್. ಮೀಡಿಯಾ ಎಲ್ಲ ಅಟೆಂಡ್ ಮಾಡ್ತಾಯಿದ್ರು. ಏನು ರೀ ಹಿಡಿದಿಲ್ಲ ನೀವು ಅಂದ್ರೆ, ಇಷ್ಟ ನಮ್ಮ ಅಧಿಕಾರಿಗಳು, ಡಾಕ್ಟ್ರುಗಳು ಕೂರಿಸ್ಕೊಂಬಿಟ್ಟು ಸರ್, ಅವ್ರು ಪ್ರಯತ್ನ ಪಾಡ್ತಿದ್ದಾರೆ, ಅವ್ರು ಸಾಗರ ಕೊಡಿ ಇಟ್ಟು ತೋರಿಸ್ತಾರೆ ಅಂತ. ವಿ ಕುಡ್ ಕ್ಯಾಪ್ಚರ್. ಇಟ್ ವಾಸ್ ಶಾರ್ಟ್ ಬೈ ಪಬ್ಲಿಕ್ ಆ್ಯಂಡ್ ಅವರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಫೈನಲಿ ಅದು ಕ್ಯಾಪ್ಚರ್ ಇಲ್ಲ, ಅದು ಆಗಲ್ಲ ಸರ್. 2 ಎಪಿಸೋಡ್ ಇನ್ ಮೈ ಎಂಟೈರ್ ಲೈಫ್ ವಾಸ್ ದಟ್. ಒಂದು ಆ ಟೈಗರು, ಒಂದು ಗುಡ್ಲೂರು ಟೈಗರ್, ಅವೆರಡು ಟೈಗರು ವಿ ಕುಡಂಟ್ ಸೇವ್. ದೆನ್ ಐ ರಿಯಲೈಸ್ ನಾಟ್ ಬಿಕಮ್ ಎಮೋಷನಲ್ ಅಬೌಟ್ ಥಿಂಗ್.
ಎಲ್ಲ ಟೈಗರ್ನು ಸೇವ್ ಮಾಡೋಕ್ಕಾಗಲ್ಲ. ನನಗೆ ತುಂಬ ಹರ್ಟ್ ಆಗುತ್ತೆ ಸರ್ ವೆನ್ ಪೀಪಲ್ ಡೋಂಟ್ ನೋ ವಾಟ್ ವಿ ಗೋ ಥ್ರೂ. ನಾನೊಬ್ಬರೇ ಅಂತಲ್ಲ ಸರ್, RFOಗೆ ಅವ್ರ ತಾಯಿ ಹುಷಾರಿರಲ್ಲ ಅಥವಾ ಅವ್ರ ಹೆಂಡ್ತಿಗೇನೋ ಆಗಿರುತ್ತೆ, ಅವ್ರು ಲೀವ್ ಸಿಗಲ್ಲ ಆ ಟೈಮಲ್ಲಿ. ಸುಮಾರು ಜನ ಸರ್ ನೋಡಿದ್ದೀನಿ, ಅವ್ರು ಹೇಳ್ಕೊಂಡು ನಮ್ಗೆ ಹೇಳ್ತಾರೆ ನೋಡಿ ಸರ್ ಇಷ್ಟೆಲ್ಲ ಮಾಡ್ತೀವಿ, ಬೈಕೊಂಡಿರ್ತಾರೆ. ಹಿಂಗಾದಾಗ NGOs ಆಗಿರ್ಬೋದು ಅಥವಾ ಮೀಡಿಯಾ ಆಗಿರ್ಬೋದು, ವಿತೌಟ್ ನೋಯಿಂಗ್, ಪಬ್ಲಿಕ್ ಆಗಿರ್ಬೋದು, ಐ ಡೋಂಟ್ ಬ್ಲೇಮ್ ದೆಮ್, ವಿತೌಟ್ ನೋಯಿಂಗ್ ವಾಟ್ ವಿ ಗೋ ಥ್ರೂ ಒಳಗಡೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹಾಂ, ಸೊ ಲಾಟ್ ಆಫ್ ಎವ್ರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್, ಆಲ್ 5 ಡಿಪಾರ್ಟ್ಮೆಂಟ್ಸ್ ವಿಚ್ ವರ್ಕ್ ಅಲ್ಲ ಸರ್. ಇವನ್ ಮೀಡಿಯಾ ಸರ್, ಆ್ಯಕ್ಚುಲಿ ಮೀಡಿಯಾದಾಗೂ ಅಟ್ಯಾಕ್ ಆಗಿದೆ ಸರ್, ನೋಡಿದ್ದೀನಿ ತುಂಬ ಆ ಥರದಾಗ ಅವ್ರಿಗೂ ಅಟ್ಯಾಕ್ ಆಗಿದೆ. ಆ್ಯಂಡ್ ದೇ ಹ್ಯಾವ್ ಬಿ ವೆರಿ ಕೋಆಪರೇಟಿವ್, ಅಟ್ಲೀಸ್ಟ್ ನನ್ನೊಟ್ಟಿಗೆ ಅದು ವೆರಿ ಕೋಆಪರೇಟಿವ್. ನಾನು ಅವ್ರಿಗೆ ಫಸ್ಟ್ ಹೇಳ್ತೀನಿ ಸರ್, ದಯವಿಟ್ಟು ರೈಟ್ ಫ್ಯಾಕ್ಟ್ಸ್, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತಲ್ಲ, ಗಿವ್ ಅಸ್ ಟೈಮ್, ಬ್ರೀತಿಂಗ್ ಟೈಮ್. ಬಂಡೀಪುರ್ ಸರ್ ಲಾಸ್ಟ್ ಎಕ್ಸಾಕ್ಟ್ ಇದೇ ದಸರಾ ಟೈಮ್ ಆದ ತಕ್ಷಣ ಬಂಡೀಪುರ ಇನ್ನೊಂದು ಟೈಗರ್ನ ವಿ ಕ್ಯಾಪ್ಚರ್ಡ್ ಇಟ್ ವಿಚ್ ಇಸ್ ಮ್ಯಾನಿಟರ್. ಟೀಮ್ ಹೋಗ್ಬಿಟ್ಟು 1 ವಾರದಲ್ಲಿ ಮಾಡಿದ್ವಿ ಸರ್ ನಾವು. ದಸರಾ ಆಗ್ತಾ ಇದೆ, ಫೋನ್ ಬಂತು ಅಲ್ಲಿ ಟೈಗರ್ ಒಬ್ಬರು ತಿಂದಾಕಿದೆ ಅಂತ. ದಟ್ ವಾಸ್ ದ ಹೈಯೆಸ್ಟ್ ಪ್ರೆಷರ್ ಐ ವೆಂಟ್ ಆನ್ ದಿಸ್ ಒನ್. ವಿ ಕ್ಯಾಪ್ಚರ್ಡ್ ಇಟ್, ಶೂಟ್ ಆರ್ಡರ್ ಇತ್ತು, ವಿ ಕ್ಯಾಪ್ಚರ್ಡ್ ಇಟ್, ಬಂಡೀಪುರದಲ್ಲೇ ಕ್ಯಾಪ್ಚರ್ ಮಾಡಿದ್ದೀವಿ 5 years ಬ್ಯಾಕ್. ದಸರಾ ದಿನ ಬಂತು ಆರ್ಡ್ರು, ವಿತಿನ್ ಅ ವೀಕ್ ವಿ ಕ್ಯಾಪ್ಚರ್ ದ ಟೀಮ್. ನಾಳೆದಷ್ಟೇ ವರ್ಕ್ ಆಸ್ ಅ ಟೀಮ್ ಸರ್, ಎಲ್ಲ ಡಾಕ್ಟರ್ಸು, ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟು, ಪೊಲೀಸು, ಆಮೇಲೆ ರೆವೆನ್ಯೂ ಡಿಪಾರ್ಟ್ಮೆಂಟ್, ಮೀಡಿಯಾ, ಆಮೇಲೆ ಪಬ್ಲಿಕ್ಕು, ಆಮೇಲೆ NGOs ಎಲ್ಲ ಒಟ್ಟಿಗೆ ವರ್ಕ್ ಮಾಡಿದ್ರೆ ಐ ಥಿಂಕ್ ರೀಸನಬಲ್ ವಿ ಕ್ಯಾನ್ ಹ್ಯಾಂಡಲ್ ದಿಸ್ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ಸ್. ಇಟ್ಸ್ ಅ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಎವ್ರಿ ಒನ್ ಟು ಕಮ್ ಟು ವರ್ಕ್ ಆ್ಯಂಡ್ ಸಾಲ್ವ್ ದ ಪ್ರಾಬ್ಲಮ್. It's always human conflict, it's not human wildlife conflict. I can always tell, we can always handle human wildlife ಈ ಮಾನವ ವನ್ಯಜೀವಿ ಕಾನ್ಫ್ಲಿಕ್ಟ್ ಇದೆ ಸರ್, ಅದನ್ನು ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು ನಾವು. ಬಟ್ ಈ ಮನುಷ್ಯನ ಮಧ್ಯೆ ಕಾನ್ಫ್ಲಿಕ್ಟ್ ಇದೆಯಲ್ಲ, ಅದನ್ನು ಕಷ್ಟ ಇದೆ. ಎಸ್ ಸರ್. ನೀವು ಸಣ್ಣ ಆಗಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.